ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಆಫೀಸ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಇದು ಕೂಡ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಕಂಪ್ನಿ ನೇಮ್ ಬಂದು 24x7 ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಗೂಗಲ್ ಮಾಡಿ ಕೂಡ ನೋಡ್ಬೋದು. ಈ ಒಂದು ಕಂಪ್ನಿನಲ್ಲಿ ಕಾಲ್ ಫಾರ್ಮ್ ಆಗಿದೆ. ಯಾವುದಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ನಾನ್ ವಾಯ್ಸ್ ಪ್ರೋಸೆಸ್ಸು. ಮತ್ತು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಫ್ರೆಷರ್ ಅಪ್ಲೈ ಮಾಡ್ಬೋದಾ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಪ್ಲೈ ಮಾಡ್ಬೋದಾ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸುಮಾರಷ್ಟು ವ್ಯೂವರ್ಸು ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಹೆಚ್ಚು ಮೋಟಿವೇಟ್ ಆಗುತ್ತೆ, ಇನ್ನೂ ಕೂಡ ಜಾಬ್ ಅಪ್ಡೇಟ್ನ ತರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ 10th ಆಗಿರೋರು ಅಪ್ಲೈ ಮಾಡ್ಬೋದು, PUC ಆಗಿರೋರು ಅಪ್ಲೈ ಮಾಡ್ಬೋದು, ಡಿಪ್ಲೊಮೊ ಆಗಿರೋರು ಅಪ್ಲೈ ಮಾಡ್ಬೋದು, ಹಾಗೆ ಎನಿ ಡಿಗ್ರಿ ಲೈಕ್ BE ಆಗಿರೋರು, BTech ಯಾರು ಬೇಕಿದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತ ಕೂಡ ನಾನು ಹೇಳಿದೆ. ಫ್ರೆಷರ್ಗೆ ಅಗೇನ್ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇವರು ಕೂಡ ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ, ಓಕೆನಾ? ಇದು ಪರ್ಮನೆಂಟ್ ನೈಟ್ ಶಿಫ್ಟ್ ಆಗಿರುತ್ತೆ. ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ 2 ways ಕ್ಯಾಬ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಕ್ಯಾಬ್ಗೆ ನೀವು ಚಾರ್ಜಸ್ನ ಕಟ್ ಆಗೋದಿಲ್ಲ ನಿಮ್ಮ ಸ್ಯಾಲ್ರಿನಲ್ಲಿ. ಕಂಪ್ನಿ ಕಡೆಯಿಂದನೇ ಫ್ರೀ 2 way ಕ್ಯಾಬ್ ಫೆಸಿಲಿಟಿನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ. ನಿಮ್ಮ ಜೊತೆ ಡಿಪೆಂಡ್ ಆಗಿರ್ತಾರಲ್ಲ, ಲೈಕ್ ನಿಮ್ಮ ಪೇರೆಂಟ್ಸು, ಅವ್ರಿಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ನ ಕೊಡ್ತಾ ಇದ್ದಾರೆ. ಈ ಒಂದು ಕಂಪ್ನಿಗೆ ನೀವು ಜಾಯ್ನ್ ಆಯಿತು ಅಂತ ಅಂದರೆ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ಫ್ರೆಷರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಪರ್ಸನ್ಸಿಗೆ ನೋಟಿಸ್ ಪೀರಿಯಡ್ ಇರುತ್ತೆ. ಆದಷ್ಟು ಬೇಗ ನಿಮ್ಮ ನೋಟಿಸ್ ಪೀರಿಯಡ್ ಎಷ್ಟಿದೆ ನೋಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ಜಾಬ್ಗೆ ನೀವು ಕೂಡ ಅಪ್ಲೈ ಮಾಡಿ, ಓಕೆನಾ? ಇವಾಗ ನಿಮಗೆ ಯಾವ ಕಂಪ್ನಿ ಅಂತ ಗೊತ್ತಾಯಿತು, ಯಾವ ಒಂದು ಡೆಸಿಗ್ನೇಷನ್ ಅಂತ ಗೊತ್ತಾಯಿತು, ಯಾರು ಅಪ್ಲೈ ಮಾಡೋದು ಅಂತ ಗೊತ್ತಾಯಿತು. ಹಾಗಿದ್ರೆ ಇಂಟರ್ವ್ಯೂನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಸ್ವಲ್ಪ ಕ್ಲೂ ಕೊಡ್ತೀನಿ. ಈ ಒಂದು ಕಂಪ್ನಿಲಿ 3 ರೌಂಡ್ಸ್ನ ತೊಗೋತಾರೆ. ಫಸ್ಟ್ ರೌಂಡು ನಿಮಗೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಮೇ ಬಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಥರ ಏನಾದರೂ ಕೊಡ್ಬೋದು. ನೆಕ್ಸ್ಟ್ 3rd ರೌಂಡ್ ಬಂದು ನಿಮಗೆ ಏನು HR ಜೊತೆ ನಿಮಗೆ ಏನು ಮಾತಾಡೋದಿರುತ್ತೆ. ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿಮ್ಮ ಬಗ್ಗೆ ಹೇಳಿ ಅನ್ನೋದು ಇರುತ್ತೆ. ಸೊ ಎಲ್ಲ ಕೂಡ ನೀವು ಪಾಸಿಟಿವ್ ಆಗಿ ಆನ್ಸರ್ನ ಮಾಡ್ತಾ ಹೋಗಿ. ಸೊ ಫ್ರೆಷರ್ ಆಗಿರೋದ್ರಿಂದ ಕಂಪ್ನಿ ಸ್ಟ್ಯಾಂಡರ್ಡ್ ಏನಿದೆ, ಸೊ ನಾನು ಅದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ಫ್ರೆಷರು ನಮಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡಬೇಡಿ, ಓಕೆನಾ? ನಿಮಗೇನಾದರೂ ಈ ಒಂದು ಕಂಪ್ನಿಗೆ ನೀವು ಅಪ್ಲೈ ಮಾಡೋದಕ್ಕೆ ಇಷ್ಟ ಇತ್ತು ಅಂತಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ನ ಕೊಡ್ತೀನಿ HR ಅವ್ರಿಗೆ. ನಿಮ್ಮ ಒಂದು ರೆಸ್ಯೂಮ್ನ ಅಗೇನ್ ನಿಮ್ಮ ರೆಸ್ಯೂಮ್ನ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಸ್ನ ಆ್ಯಡ್ ಮಾಡಿಬಿಟ್ಟು ಅವ್ರಿಗೆ ಮೇಲ್ ಮಾಡಿ ಅಥವಾ ವಾಟ್ಸಪ್ನ ಮಾಡಿ. ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ ನಾನು ನಿಮಗೆ. ಆಮೇಲೆ ನಾನೇನು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮುಖಾಂತರ ಅಪ್ಲೈ ಮಾಡೋದಕ್ಕೆ ಹೋಗ್ತಿರಲ್ಲ, ಒಂದು ನಿಮಗೆ ಡೀಟೇಲ್ಸ್ ಬರುತ್ತಲ್ವ, ಅದನ್ನು ನೀವೇನು ಮಾಡಬೇಕು, ಪ್ರಿಂಟೌಟ್ನ ತೊಗೋಬೇಕು. ಪ್ರಿಂಟೌಟ್ನ ತೊಗೊಂಡು ಅಲ್ಲಿ HR ನೇಮ್ ಕೊಟ್ಟಿದ್ದಾರೆ, ಓಕೆನಾ? ಆ HR ನೇಮ್ ಏನಿದೆ ಅದನ್ನು ನೀವು ಆ ರೆಸ್ಯೂಮ್ನ ನೀವು ಪ್ರಿಂಟೌಟ್ ತೊಗೋತಿರಲ್ಲ, ರೆಸ್ಯೂಮ್ ಮೇಲೆ ನಿಮ್ಮ ಒಂದು ರೆಸ್ಯೂಮ್ ಮೇಲೆ ಅವ್ರ HR ನೇಮ್ನ ಹಾಕಬೇಕು. ಮತ್ತು ನಾನು ಕೊಟ್ಟಿರ್ತೀನಲ್ಲ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ಲ, ಅದೇನು ಡಿಸ್ಪ್ಲೇ ಆಗುತ್ತೆ ಅದನ್ನು ಕೂಡ ನೀವು ಪ್ರಿಂಟೌಟ್ ತೊಗೋಬೇಕು. 2 ಪ್ರಿಂಟೌಟು, ಒಂದು ರೆಸ್ಯೂಮು, ಒಂದು ನಾನು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ಲ ಅದು ಮರಿಬಾರ್ದು, ಓಕೆನಾ? ಈ ಒಂದು ಜಾಬ್ಗೆ ನೀವು ವಾಕಿನ್ನಲ್ಲಿ ಹೋಗಬೇಕಾಗತ್ತೆ, ಓಕೆ? ಮಂಡೇ ಟು ಸ್ಯಾಟರ್ಡೆ ವಾಕಿನ್ ಇರುತ್ತೆ. ಮಾರ್ನಿಂಗ್ 10:30 3 ತನಕ ವಾಕಿನ್ನ ಕಂಡಕ್ಟ್ ಮಾಡ್ತಾರೆ, ಓಕೆನಾ? ವಾಕಿನ್ ಕಂಡಕ್ಟ್ ಮಾಡ್ತಾರೆ ಮಾರ್ನಿಂಗ್ 10:30 3. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂದಲ್ಲ, ಅವ್ರಿಗೆ ಕಾಲ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ನ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.
ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.